ಮಗ 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 ಏನು ಆಡಿದ್ರು ಮಗ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗು. ರೋಹಿತ್ ಶರ್ಮಾ ಅಂತರೂ ಸೆಂಚುರಿನೇ ಮಾಡ್ತಾರಂತ ಅಂದ್ಕೊಂಡಿದ್ವಿ, ಆದರೆ ಸೆಂಚುರಿ ಆಗಲಿಲ್ಲ. ಫಸ್ಟಿಗೆಯಿಂದ ಬರೋಣ. ನೆಕ್ಸ್ಟು ಟಾಸ್ ಅಂತರೂ KKR ಆಗುತ್ತೆ ಅಂದ್ಕೊಂಡ್ವಿ, ಆದರೆ KKR ಆಗಲಿಲ್ಲ. ಮುಂಬೈ ಇಂಡಿಯನ್ಸ್ ಗೆದ್ದರು. ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಫೀಲ್ಡಿಗೆ ಬಂದಮೇಲೆ ಓಪನರ್ಸ್ KKR ಓಪನರ್ಸ್ ಆಗಿ ಅಜಿಂಕ್ಯ ರಾಣೆ ಮತ್ತು ಫಿನ್ ಅಲೆನ್ ಬಂದರು. ಆದರೂ ಅಜಿಂಕ್ಯ ರಾಣೆ ಫಿನ್ ಅಲೆನ್ T20ಯಲ್ಲಿ ಹೇಗೆ ಫಿನಿಶ್ ಮಾಡಿದ್ರು ಇಲ್ಲಿ ಕಂಟಿನ್ಯೂ ಹಾಗೆ ತೊಗೊಂಡಿದ್ದಾರೆ. ಅಜಿಂಕ್ಯ ರಾಣೆನೂ ಫುಲ್ ಸೈಕ್ಕ ಬ್ಯಾಟಿಂಗ್ ಆಡಿದರು. 47 ರನ್ ಹೊಡೆದ್ರು. ನೆಕ್ಸ್ಟು ಅವ್ರು ವಿಕೆಟ್ ಹೋದ್ಮೇಲೆ ಕ್ಯಾಮ್ರನ್ ಗ್ರೀನ್ ಬಂದರು. 25 ಕೋಟಿ ವೇಸ್ಟ್ ಆಗಿತ್ತು ಗುರು ಇಲ್ಲೇ. ಅವರು 110 ರನ್ಸ್ 15 ರನ್ಸ್ ಹೊಡೆದು ವಿಕೆಟ್ ಒಪ್ಪಿಸಿದ್ರು. ರಘುವಂಶಿ ಅವರು 51 ರನ್ಸ್ ಹೊಡೆದ್ರು. ಲಾಸ್ಟಿಗೆ ಕಾಂಟ್ರಿಬ್ಯೂಟು ಚೆನ್ನಾಗಿ ಕೊಟ್ಟರು. ಹಾಗೆ ಲಾಸ್ಟ್ನಲ್ಲಿ ಬಂದು ರಿಂಕು ಸಿಂಗ್ ಮ್ಯಾಚ್ ಅಲ್ಲಿಗೆ ಮ್ಯಾಚ್ ಮುಗಿಸಿದ್ರು. ಲಾಸ್ಟ್ ಸ್ಕೋರ್ ಆಗಿದ್ದು 224 ವಿಕೆಟ್ಸು. ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದು ಅಂಗ್ರೀಶ್ ರಘುವಂಶಿ ಮತ್ತು ಅಜಿಂಕ್ಯ ರಾಣೆ ಫಿನ್ ಅಲೆನು ಚೆನ್ನಾಗಿ ಬ್ಯಾಟಿಂಗ್ ಆಡಿದರು. ಓಪನಿಂಗ್ ಅಂತೂ ಫುಲ್ ಸೈಕಾಗಿ ಬಂತು. ಆದರೆ ವಿಕೆಟ್ ತೊಗೊಂಡಿದ್ದು ಶಾರ್ದುಲ್ ಠಾಕೂರ್ ಒಬ್ಬರೇ. ಯಾಕಂದರೆ ಅವರು 4 ಓವರಲ್ಲಿ 3 ವಿಕೆಟ್ ತೊಗೊಂಡಿದ್ದಾರೆ. ಉಳ್ಕಿದ್ದೆಲ್ಲರೂ ವಿಕೆಟ್ ತೊಗೊಂಡಿಲ್ಲ. ಹಾರ್ದಿಕ್ ಪಾಂಡ್ಯ 1 ವಿಕೆಟ್ ಅಷ್ಟೇ ತೊಗೊಂಡಿದ್ದಾರೆ, ಆದರೆ ಎಕ್ಸ್ಪೆನ್ಸಿವ್ ಆದರು. ಲಾಸ್ಟ್ ಟೋಟಲ್ 224 ವಿಕೆಟ್ಸ್ ಕಲೆ ಹಾಕಿದರು. ಅದಾದಮೇಲೆ MIನಿಂದ ಓಪನಿಂಗ್ ಬಂದ ರಿಯಾನ್ ರಿಕಲ್ಟನ್ ಮತ್ತು ರೋಹಿತ್ ಶರ್ಮಾ ಚಚ್ಚಿ ಬಿಸಾಡಿಬಿಟ್ರು ಗುರು KKRನ. ರಿಯಾನ್ ರಿಕಲ್ಟನ್ 81 ಆಯ್ತಂದರೆ ರೋಹಿತ್ ಶರ್ಮಾ 78. ಫುಲ್ಲು ಚಚ್ಚಿ ಬಿಸಾಕಿಬಿಟ್ರು KKRನ. ನಾವು ರೋಹಿತ್ ಶರ್ಮಾ ರಿಯಾನ್ ರಿಕಲ್ಟನ್ ಆಯಿತು ಸೆಂಚುರಿ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ, ಆದರೂ ಡಿಸಪಾಯಿಂಟ್ ಆಯಿತು. ಆಮೇಲೆ ಸೂರ್ಯಕುಮಾರ್ ಯಾದವ್ ಬಂದರು. ಅಗ್ರೆಸಿವ್ ಬ್ಯಾಟಿಂಗ್ ಇಂಟೆಂಟ್ ಆಡೋಕ್ಕೆ ಹೋಗಿ ವಿಕೆಟ್ ಒಪ್ಪಿಸಿದ್ರು. ನೆಕ್ಸ್ಟಲ್ಲಿ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ಮ್ಯಾಚ್ ಮುಗಿಸ್ಬೇಕು ಅನ್ನೋತಲೇ ತಿಲಕ್ ವರ್ಮಾ ವಿಕೆಟ್ ಒಪ್ಪಿಸಿದ್ರು. ಆಮೇಲೆ ಆ್ಯಸ್ ಯೂಸ್ವಲ್ ಮ್ಯಾಚ್ ಮುಗಿಸಿದ್ರು. ಆದರೆ ರೋಹಿತ್ ಶರ್ಮಾ ಕ್ಯಾಚು ಭಾರಿ ಹೊಡೆದ್ರು ಗುರು. ಅಂಕುಲ್ ರಾಯ್ 23 ಮೀಟರ್ಸ್ ರನ್ನಿಂಗ್ ಕ್ಯಾಚ್ ಭಾರಿ ಹೊಡೆದ್ರು. ಅದು ಒಂದು ಬೆಸ್ಟ್ ಆಯಿತು. ಇದರಲ್ಲಿ ವಿಕೆಟ್ ಮೇನಾಗಿ ಅಂತಂದರೆ ಏನಿಲ್ಲ, ಕಾರ್ತಿಕ್ ತ್ಯಾಗಿ ಮತ್ತು ವೈಭವ್ ಅರೋರಾ ಅಷ್ಟೇ. ಆದರೂ ಒನ್ ಸೈಡ್ ಮ್ಯಾಚ್ ಆದರೂ ಆಗಲಿಲ್ಲ. ಇಂಟ್ರೆಸ್ಟ್ ಬಂತು. ಲಾಸ್ಟ್ವರೆಗೆ ಹೋಗುತ್ತೆ ಅಂದ್ಕೊಂಡ್ವಿ, ಹೋಯಿತು. ಆದರೆ ಒನ್ ಸೈಡ್ ಆದಂಗೆ ಆಯಿತು. ಬೇಡ ಆಯಿತು, ನೋಡೋಣ. ಆದರೂ ಕ್ರೇಜಿಯಾಗಿತ್ತು ಗುರು ಈ ಮ್ಯಾಚು. ನಾನು ಪ್ರೆಡಿಕ್ಷನ್ ಮಾಡಿದ್ದೆ ಮ್ಯಾಚ್ಗೆ ಮುಂಚೆ MI ಗೆಲ್ಲುತ್ತೆ ಅಂತ, ಹಾಗೆ ಗೆತ್ತು. ಮತ್ತೆ ಸಿಗೋಣ. ಬಾಯ್ ಬಾಯ್.